ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವೈದಿಕ ಮತ್ತು ತಾಂತ್ರಿಕ ನಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳಿಗೆ ಸರಳ ರೂಪದಲ್ಲಿ ವೈದಿಕವಾಗಿ ಆಗಿರಬಹುದು ಅಥವಾ ತಾಂತ್ರಿಕ ರೂಪದಲ್ಲಿ ಆಗಿರಬಹುದು ಪರಿಹಾರಗಳು ಸಿಕ್ಕರೆ ಸರ್, ಆಲ್ರೆಡಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಬಹಳಷ್ಟು ಪರಿಹಾರಗಳನ್ನ ನಾವುಗಳು ಹಾಕಿದೀವಲ್ವಾ? ಮತ್ತೆ ಇದೇನು ಅನ್ನುವಂಥದ್ದು ನಿಮ್ಮನ್ನ ಕಾಡಬಹುದು. ಇಲ್ಲಿ ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಏನು ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿದೀವೋ ಆ ಪರಿಹಾರಗಳಲ್ಲದೆ ಇಲ್ಲಿ ಕೊಡದಂತ ಪರಿಹಾರಗಳನ್ನ ಎಲ್ಲವನ್ನ ಸೇರಿಸಿ ಸುಮಾರು 250 ಪ್ಲಸ್ ಪರಿಹಾರಗಳನ್ನ ನಾನು ಕೊಡ್ತಾ ಇದ್ದೀನಿ. ಯಾವ್ಯಾವ ವಿಷಯಕ್ಕೆ ಇರುತ್ತೆ, ಯಾಕಿರುತ್ತೆ ಅನ್ನೋದನ್ನೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ 1-2 ನಿಮಿಷ ವಿಡಿಯೋವನ್ನ ಪೂರ್ತಿ ನೋಡಿ. ಹೌದು ಸ್ನೇಹಿತರೆ, ಇದೇ ಶನಿವಾರ, ಭಾನುವಾರ ಮತ್ತು ಸೋಮವಾರ ಈ 3 ದಿನಗಳ ಕಾಲ ಅಂದ್ರೆ 15ನೇ ತಾರೀಕು, 16ನೇ ತಾರೀಕು ಮತ್ತು 17ನೇ ತಾರೀಕಿನಂದು ನಾನು ಒಂದು ತರಗತಿಯನ್ನ ಮಾಡ್ತಾ ಇದ್ದೀನಿ. ತರಗತಿ ಆನ್ಲೈನ್ ಮುಖಾಂತರ ನಡೀತದೆ. ಅಂದ್ರೆ ಝೂಮ್ ಆ್ಯಪಿನ ಮುಖಾಂತರ ನಾವು ತರಗತಿಯನ್ನ ಮಾಡ್ತಾ ಇದ್ದೀವಿ. ಪ್ರತಿದಿನ ಈ 3 ದಿನಗಳ ಕಾಲ ರಾತ್ರಿ 8 ಗಂಟೆಗೆ ತರಗತಿ ಪ್ರಾರಂಭ ಆಗುತ್ತೆ. 8ರಿಂದ ಒಂದು 10 ಗಂಟೆ ತನಕ ತರಗತಿ ಇರುತ್ತೆ, 2 ಗಂಟೆಗಳ ಕಾಲ. ಅದ್ರ ಜೊತೆಗೆ ತರಗತಿಗೆ ಸಂಬಂಧಪಟ್ಟಂತ PDF ಮತ್ತೆ ವಿಡಿಯೋ ಕೂಡ ಲಭ್ಯ ಇರ್ತದೆ. ಅಂದ್ರೆ ಕೆಲವರಿಗೆ ತರಗತಿಗೆ ಬರೋಕ್ ಆಗಲ್ಲ, ಸೊ ಅಂತವರಿಗೆ PDF ವಿಡಿಯೋ ಕೊಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಕೊಡ್ತೀವಿ. ತರಗತಿ ಉಚಿತ ಇರೋದಿಲ್ಲ, ರೈಟ್? ಸೊ ಇಲ್ಲಿ ಬಂದಂತ ಪರಿಹಾರಗಳು ಏನೇನಿರುತ್ತೆ ಅಂತ ಹೇಳಿದ್ರೆ ನೋಡಿ, ನವಗ್ರಹ ದೋಷಗಳಿಗೆ ಸಂಬಂಧಪಟ್ಟ ಪರಿಹಾರಗಳನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ಮಂತ್ರ ಪರಿಹಾರ ಆಗಿರ್ಬೋದು, ತಾಂತ್ರಿಕ ಪರಿಹಾರ ಆಗಿರ್ಬೋದು, ಅಥವಾ ದಾನ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಕೂಡ ಆಗಿರ್ಬೋದು. ಪ್ರತಿಯೊಂದು ಸಮಸ್ಯೆಗಳಿಗೂ ತಿಳಿದ ಮಟ್ಟಿಗೆ ಪರಿಹಾರಗಳನ್ನ ಕೊಡ್ತಾ ಬರ್ತಾ ಇದೀವಿ. ಇಲ್ಲೇನಾಗುತ್ತೆ ಅಂದ್ರೆ ಇವಾಗ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟ ಪರಿಹಾರ ಅಂದಾಗ ಸುಮಾರು 8ರಿಂದ 9 ಪರಿಹಾರಗಳನ್ನ ಒಂದೇ ಗ್ರಹಕ್ಕೆ ಸಂಬಂಧಪಟ್ಟ ಪರಿಹಾರ ಕೊಡ್ತೀವಿ. ಸೊ ಇದಾಗಲ್ಲ ಸರ್ ಇದನ್ ಮಾಡಿ, ಅದಾಗಲ್ಲ ಸರ್ ಇದನ್ ಮಾಡಿ, ಅದಾಗಲ್ಲ ಸರ್ ಇದನ್ ಮಾಡಿ, ಈ ರೀತಿ ಪರಿಹಾರಗಳು ಇರ್ತವೆ. ಕೆಲವೊಂದು ವಿಷಯಗಳಿಗೆ ಕೂಡ 4-5 ಪರಿಹಾರಗಳನ್ನ ನಾವು ಕೊಡ್ತಾ ಇದ್ದೀವಿ. ಇವೆಲ್ಲವನ್ನ ಸೇರಿದಾಗ 250 ಪ್ಲಸ್ ಬರ್ತದೆ ಪರಿಹಾರಗಳು. 250ಕ್ಕಿಂತ ಹೆಚ್ಚಿರುತ್ತೆ ಪರಿಹಾರ ಕ್ರಿಯೆಗಳು. ಇದರಲ್ಲಿ ಬಂದ್ಬಿಟ್ಟು ಶತ್ರು ಬಾಧೆ ನಿವಾರಣೆಗೆ, ಕೋರ್ಟ್ ಕೇಸ್ ಇತ್ಯಾದಿಗಳಿಗೂ ಕೂಡ ಪರಿಹಾರವನ್ನ ಸೂಚಿಸಲಾಗಿದೆ. ಮದ್ಯಪಾನದ ಚಟವನ್ನ ಬಿಡಿಸಲು, ಅದರ ಜೊತೆಗೆ ರೋಗ ನಿವಾರಣೆಗೆ, ಮಕ್ಕಳ ಅಭಿವೃದ್ಧಿಗೆ, ವಿವಾಹ ಆಗಲು, ವ್ಯಾಪಾರ ಆಗಲು ಇತ್ಯಾದಿ ವಿಚಾರಗಳಿಗೂ ಕೂಡ ಪರಿಹಾರವನ್ನ ಸೂಚಿಸಲಾಗಿದೆ. ಮುಖ್ಯವಾಗಿ ಕೆಲವೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಪರಿಹಾರ ಇತ್ಯಾದಿಗಳು ಬೇಕಾಗುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಬಾಡಿಗೆದಾರನ್ನ ಆಕರ್ಷಣೆ ಮಾಡ್ಬೇಕು. ಮನೆ ಖಾಲಿ ಇದೆ ಸರ್, ಅಥವಾ ನಮ್ಮ ಕಟ್ಟಡ ಖಾಲಿ ಇದೆ, ಜನ ಬರಬೇಕು, ಬಾಡಿಗೆದಾರರು ಬರಬೇಕು, ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಕೊಡಿ ಅಂತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಕೂಡ ಇದ್ರಲ್ಲಿ ನಾವು ಸೇರಿಸಿದ್ವಿ. ಕಾಗದ ಪತ್ರಗಳಲ್ಲಿ ಡಾಕ್ಯುಮೆಂಟೇಶನ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅದಕ್ಕೆ ಯಾವ ಪರಿಹಾರ ಮಾಡಿದ್ರೆ ಸರಿಯಾಗುತ್ತೆ ಅನ್ನೋದನ್ನ ಕೂಡ ಕೊಟ್ಟಿದೀವಿ. ಕೆಲವೊಂದ್ ಕಡೆಗಳಲ್ಲಿ ಬಾಡಿಗೆದಾರರು ಬಂದಿರ್ತಾರೆ, ಜಾಗ ಬಿಟ್ಕೊಡ್ತಾ ಇಲ್ಲ. ಸರ್ ಬಿಟ್ಕೊಡ್ತಾ ಇಲ್ಲ, ನಮ್ ಜಾಗ ಇದೆ, ಬಾಡಿಗೆದಾರರು ಕೂತಿದ್ದಾರೆ, ಬಿಟ್ಕೊಡ್ತಾ ಇಲ್ಲ, ಹೋಗ್ತಾ ಇಲ್ಲ ಅಂತವ್ರಿಗೂ ಕೂಡ ನಾವು ಇದರಲ್ಲಿ ಪರಿಹಾರವನ್ನ ಕೊಟ್ಟಿದ್ದೀವಿ. ಕಲಹ, ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ದಿನನಿತ್ಯ ನಡೆಯುವಂತವ್ರಿಗೂ ಕೂಡ ಪರಿಹಾರ ಇತ್ಯಾದಿಗಳನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಮಕ್ಕಳ ಅಭಿವೃದ್ಧಿ ಅಂತ ನಾನು ಹೇಳಿದೆ. ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಪರಿಹಾರ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಸಿಗಲು, ಉತ್ತೀರ್ಣರಾಗಲು, ಅಥವಾ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಇತ್ಯಾದಿಗಳು ಬರೋದಕ್ಕೆ ಸರ್ ಒಂದ್ ಪರಿಹಾರ ಕೊಡ್ತೀರಾ ಅಂದ್ರೆ ಇಲ್ಲ, ನಾನು ಅದ್ರಲ್ಲಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಪರಿಹಾರಗಳನ್ನ ಅದರಲ್ಲಿ ಸೇರಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಉದ್ಯೋಗಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನ ಕೊಡ್ತಾ ಇದ್ದೀನಿ. ಉದ್ಯೋಗ ಇಲ್ಲ, ಹುಡುಕ್ತಾ ಇದ್ದೀನಿ, ಅಥವಾ ಉದ್ಯೋಗ ಸಿಕ್ಕಿದೆ ಬಟ್ ನನಗೆ ಸೆಟ್ ಆಗ್ತಾ ಇಲ್ಲ, ಇಲ್ಲಿರುವಂತ ಕೊಲೀಗ್ಸ್ ಆಗಿರ್ಬೋದು, ಜೊತೆನಲ್ಲಿರುವಂತ ವ್ಯಕ್ತಿಗಳಾಗಿರ್ಬೋದು, ಅಥವಾ ಇಲ್ಲಿ ಪ್ರೆಷರ್ ಇತ್ಯಾದಿಗಳು ಜಾಸ್ತಿ ಇದೆ, ಅದಕ್ಕೆ ಏನಾದ್ರು ಪರಿಹಾರ ಸಿಗುತ್ತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಯೋಗಗಳನ್ನ ಕೂಡ ಕೊಡ್ತಾ ಇದೀವಿ. ದೃಷ್ಟಿ ಮಾಟ ನಿವಾರಣೆಗೆ ಪರಿಹಾರಗಳನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ನಾನು. ವಿದೇಶ ಪ್ರಯಾಣ ಆಗಿರ್ಬೋದು, ವಾಹನ ಆಸ್ತಿ ಇತ್ಯಾದಿಗಳು ಲಭಿಸಲು ಕೂಡ ಪರಿಹಾರ ಇತ್ಯಾದಿಗಳನ್ನ ಕೊಡ್ತಾ ಇದ್ದೀನಿ. ವಿವಾಹೇತರ ಸಂಬಂಧ, ಇದನ್ನ ಯಾಕೆ ಸೇರಿಸಿದೀನಿ ಅಂತ ಹೇಳಿದ್ರೆ ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ಸ್ ಆಗ್ತಾ ಇರ್ತೀರಾ ಯೂಟ್ಯೂಬ್ ಅಲ್ಲಿ, ಇದಕ್ ಪರಿಹಾರ ಕೊಡಿ, ಇದಕ್ ಪರಿಹಾರ ಕೊಡಿ, ಇದಕ್ ಪರಿಹಾರ ಕೊಡಿ. ಕೆಲವೊಂದು ಪರಿಹಾರಗಳನ್ನ ನಾವು ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕೊಡಕ್ ಆಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ರೈಟಾ? ಕೆಲವೊಂದು ಪರಿಹಾರಗಳು ಏನಾಗುತ್ತೆ ಅಂದ್ರೆ ಅಪಾಯಿಂಟ್ಮೆಂಟ್ ಇತ್ಯಾದಿಗಳನ್ನ ತಗೊಂಡಾಗ ನಾವು ಅವ್ರಿಗೆ ಹೇಳಿರ್ತೀವಿ, ಆ ಪರಿಹಾರಗಳನ್ನ ನಾವು ಇಲ್ಲಿ ಕೊಟ್ಟಿರಲ್ಲ, ಹೌದಾ? ಸೊ ಈ ರೀತಿಯಾದಂತ ಪರಿಹಾರಗಳನ್ನೆಲ್ಲ ಸೇರಿಸಿ ಇವಾಗ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ತರಗತಿನಲ್ಲಿ ಯಾರು ಬೇಕಾದ್ರೂ ಸೇರಬಹುದು. ಅಂದ್ರೆ ಯಾವ್ದಾದ್ರು ಲಿಂಗಭೇದ ಇತ್ಯಾದಿಗಳಿದೆಯಾ ಅಂದ್ರೆ ಇಲ್ಲ, ಯಾರು ಬೇಕಾದ್ರೂ ಸೇರಬಹುದು. ಜ್ಯೋತಿಷ್ಯದ ಒಂದು ಕಲಿಕೆಯ ಜ್ಞಾನ ಇರ್ಬೇಕಂದ್ರೆ ಅದರ ಅವಶ್ಯಕತೆ ಇಲ್ಲ. ಸಮಸ್ಯೆ ಇದ್ರೆ ಸಾಕು, ಸಮಸ್ಯೆ ಏನು ಅಂತ ತಿಳ್ಕೋಬೇಕು ಫಸ್ಟ್, ಪರಿಹಾರ ಏನು ಅಂತ ನಾವು ತಿಳಿಸ್ತೀವಿ. ಮೇಯ್ನ್ ಆಗಿರುವಂತದ್ದು ಇದೊಂದು ತಲೆನಲ್ಲಿ ಇಟ್ಕೊಂಡ್ಬಿಡಿ. ತುಂಬಾ ಜನರಿಗೆ ಸಮಸ್ಯೆ ಏನು ಅಂತಾನೆ ಗೊತ್ತಿಲ್ಲ, ಪರಿಹಾರ ಹುಡುಕುವಂತ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಇವಾಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮದುವೆ ಆಗ್ತಾ ಇದೆ, ಸರಿನಾ? ಈ ಪರಿಹಾರ ಆಯ್ತು, ಆ ಪರಿಹಾರ ಆಯ್ತು, ಆ ಹೋಮ ಆಯ್ತು, ಈ ಹವನ ಆಯ್ತು, ಆ ದೇವಸ್ಥಾನಕ್ಕೆ ಹೋದ್ರೆ ಈ ದೇವಸ್ಥಾನ, ಸರಿ, ಮದುವೆ ಆಯ್ತಾ? ಇಲ್ಲ.
ಸರ್ ಇದು ಯಾಕೆ ಸರ್ ಆಗ್ತಾ ಇಲ್ಲ, ಜಾತಕದಲ್ಲಿ ಏನಾದ್ರು ದೋಷ ಇದೆಯಾ, ಇವ್ರು ಸರಿಯಾಗಿ ಮಾಡಿಲ್ವಾ, ಅವ್ರು ಸರಿಯಾಗಿ ಮಾಡಿಲ್ಲ, ಅವ್ರು ಸರಿ ಇಲ್ವಾ, ಇವ್ರು ಸರಿ ಇಲ್ವಾ? ಹಾಗಲ್ಲ, ನಾವೇ ಸರಿ ಇಲ್ಲ. ಮದುವೆ ಆಗ್ತಾ ಇಲ್ಲ ಅಂದ್ರೆ ಮೊದಲು ಯೋಚನೆ ಮಾಡಿ, ಬಂದಂತ ವರ ಅಥವಾ ವಧುನ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಓಕೆ ಮಾಡ್ತಾ ಇದ್ದೀರಾ? ಅವರಲ್ಲಿ ಏನಾದ್ರು ನ್ಯೂನತೆ ಇತ್ಯಾದಿಗಳನ್ನ ಹುಡ್ಕೊಂಡು ಕೂತಿದ್ದೀರಾ? ಪರ್ಫೆಕ್ಟ್ ಯಾರಾದ್ರೂ ಇದಾರಾ? ನಾನ್ ಬರ್ತಾ ಇರುವಂತ ಎಲ್ಲಾ ವಧುನ ನಾನು ರಿಜೆಕ್ಟ್ ಮಾಡ್ತಾ ಕೂತಿದ್ದೀನಿ. ನಾನು ಬಂದು ಜ್ಯೋತಿಷಿಗಳ ಹತ್ರನೋ ವಿದ್ಯಾವಂತರ ಹತ್ರನೋ ನನಗೆ ಮದುವೆ ಆಗ್ತಾ ಇಲ್ಲ, ಕುಜದೋಷ ಶಾಂತಿ, ಸರ್ಪ ಶಾಂತಿ, ಅದು ಇದು ಅಂತ ಎಲ್ಲ ಮಾಡ್ಕೊಂಡು ಕೂತಿದ್ದೀನಿ. ನೀವ್ ಹೇಳಿ ನನಗೆ ಮದುವೆ ಆಗತ್ತಾ? ಅರ್ಥ ಆಯ್ತಾ? ಸೊ ಫಸ್ಟ್ ನಾವು ಪರಿಹಾರ ಕೊಟ್ಟಿರ್ತೀವಿ, ಬಟ್ ನಾನೇನಂತೀನಿ, ಫಸ್ಟ್ ನಿಮ್ಮ ಸಮಸ್ಯೆ ಏನು, ರಿಯಲ್ ಸಮಸ್ಯೆ ಏನು, ಆ ಸಮಸ್ಯೆ ಏನು ಅಂತ ಯಾವಾಗ ಗೊತ್ತಾಗುತ್ತೋ ಪರಿಹಾರ ಸಿಗುತ್ತೆ. ನನ್ನ ಹತ್ರ ಅಂತಲ್ಲ, ಎಲ್ಲಾ ಗುರುಗಳ ಹತ್ರನೂ ಪರಿಹಾರ ಸಿಗುತ್ತೆ. ಫಸ್ಟ್ ನಾವು ತರೋ ಯಾವ್ದ್ರಲ್ಲಿ ಆಗ್ಬೇಕಂದ್ರೆ ನಮ್ಮ ಸಮಸ್ಯೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು, ರೈಟಾ? ಸೊ ಇದ್ರ ಬಗ್ಗೆನೂ ಕೂಡ ತರಗತಿನಲ್ಲಿ ನಾನು ಚರ್ಚೆ ಮಾಡ್ತೀನಿ. ಅದ್ರ ಜೊತೆಗೆ ದಾನ ಪರಿಹಾರಗಳು ಅಂತ ನಾನು ಹೇಳಿದೀನಿ. ಎಲ್ರು ದಾನ ಕೊಡ್ಬೋದಾ? ನಾನೇ ಬಹಳಷ್ಟು ಕಡೆಗಳು ಹೇಳಿದೀನಿ ದಾನ ಕೊಡಬೇಡಿ ಅಂತ ಹೇಳ್ಬಿಟ್ಟು. ಯಾರು ಕೊಡಬಾರದು, ಇದು ಮೇನ್. ದಾನ ಕೊಡೋದು ತಪ್ಪು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ನಾನೇನಂತೀನಿ, ಯಾರು ಕೊಡಬಾರದು, ಯಾರು ಕೊಡಬೇಕು, ಇದ್ರ ಬಗ್ಗೆನೂ ಕೂಡ ನಾವು ಮಾತಾಡೋಣ ತರಗತಿನಲ್ಲಿ. ಯಾಕಂದ್ರೆ 3 ದಿನಗಳ ಕಾಲ ತರಗತಿ ಇರುತ್ತೆ. ನಾನೇ ಖುದ್ದು ತರಗತಿ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀನಿ. ನಿಮಗೆ ಆ ತರಗತಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಏನಾದ್ರು ಡೌಟ್ಸ್ ಬಂತು, ಸಂದೇಹ ಬಂತು, ಸರ್ ಇದನ್ನ ಹಿಂಗೆ ಹೇಳಿದಿರಾ, ಇದು ಹೇಗೆ, ಅಥವಾ PDF ಅಲ್ಲಿ ಹಿಂಗ್ ಕೊಟ್ಟಿದ್ದೀರಾ, ನೀವು ಇದನ್ನ ಹಿಂಗೆ ಹೇಳಿದ್ರಿ, ಇದು ಹೇಗೆ ಅಂದಾಗ ಅದಕ್ಕೆ ಉತ್ತರವನ್ನ ಸ್ವತಃ ನಾನೇ ಅವತ್ತಿನ ತರಗತಿಯಲ್ಲಿ ನಾನೇ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ತರಗತಿ 3 ದಿನಗಳ ಕಾಲ ರಾತ್ರಿ 8 ಗಂಟೆಗೆ ಪ್ರಾರಂಭ ಆಗುತ್ತೆ. ಝೂಮ್ ಆ್ಯಪಿನ ಮೂಲಕ ನಡೀತದೆ. ಅಂದ್ರೆ ನೀವೆಲ್ಲೋ ಬಂದು ಕೂತ್ಕೋಬೇಕು ಅಂತ ಏನಿಲ್ಲ. ಯಾಕಂದ್ರೆ ಕೆಲವರು ಕೇಳ್ತೀರಾ ತರಗತಿ ಇತ್ಯಾದಿಗಳಂದಾಗ ಎಲ್ಲಿಗೆ ಬರಬೇಕು, ಎಲ್ಲಿದೆ ತರಗತಿ ಅಂತ. ಝೂಮ್ ಆ್ಯಪಿನ ಮೂಲಕ ಅಂದ್ರೆ ಆನ್ಲೈನ್ ನಲ್ಲಿ ನಡೀತದೆ. ನೀವು ಮನೆಯಲ್ಲೇ ಕೂತ್ಕೊಂಡು ತರಗತಿಯನ್ನ ಕೇಳಿಸ್ಕೋಬಹುದು, ತರಗತಿಗೆ ನೀವು ಸೇರಬಹುದು. ತರಗತಿಗೆ ಶುಲ್ಕ ನಿಗದಿಪಡಿಸಲಾಗಿದೆ. ಈ ತರಗತಿಯ ಶುಲ್ಕ 3,000 ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ. ನಾವು ಕೊಡ್ತಾ ಇರುವಂತ ಸಂಖ್ಯೆಗಳು ಗೂಗಲ್ ಪೇ ಅಥವಾ ಫೋನ್ ಪೇ ಸಂಖ್ಯೆಗೆ ನೀವು ಪೇಮೆಂಟ್ ಮಾಡಿ ಅದರ ಸ್ಕ್ರೀನ್ ಶಾಟ್ ನ ನಮ್ಮ ಕಚೇರಿಯ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ನಿಮ್ಮ ಹೆಸರಿನ ಸಮೇತವಾಗಿ ತರಗತಿಯ ಗ್ರೂಪಿಗೆ ನಿಮ್ಮನ್ನ ಸೇರಿಸಲಾಗುತ್ತೆ. 3 ದಿನದ ತರಗತಿ 15, 16, 17 ನವೆಂಬರ್ ಅಲ್ಲಿ ಇರ್ತದೆ. ಸೊ ಮತ್ತೆ ಯಾಕಂದ್ರೆ ಈ ಕ್ಲಾಸ್ ಮುಗ್ದಾದ್ಮೇಲೆ ಕೆಲವರು ಹಾಕ್ತಾ ಇರ್ತಾರೆ, ಸರ್ 3 ದಿನ ತರಗತಿ ಇದೆ ಅಂತೀರಾ, ಯಾವಾಗ ಅಂತ ಕೇಳ್ತಾರೆ. ಆ ಡೇಟ್ ಕೂಡ ಅವರಿಗೆ ಜೋಡಿರಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ತಿಂಗಳು 15, 16, 17 ಶನಿವಾರ, ಭಾನುವಾರ, ಸೋಮವಾರ. ತರಗತಿಗೆ ಬಂದವರಿಗೆ, ಬಾರದವ್ರಿಗೂ ಅಥವಾ ತರಗತಿಗೆ ಸೇರಿದವರಿಗೆ ಇದು ಈಸಿ ಆಗಿದೆ. ತರಗತಿಗೆ ಸೇರಿದವರಿಗೆ ತರಗತಿಯ PDF ಮತ್ತೆ ವಿಡಿಯೋವನ್ನ ನೀಡಲಾಗುತ್ತೆ. ಸರಿಯಾದಂತ ವಿಡಿಯೋ ಜಿಮೇಲ್ ಐಡಿ ಕೊಟ್ರೆ ಸರಿಯಾಗಿರುವಂತ ಜಿಮೇಲ್ ಐಡಿಗೆ ನಾವು ವಿಡಿಯೋ ಇತ್ಯಾದಿಗಳನ್ನ ಕಳಿಸ್ಕೊಡ್ತೀವಿ. ತರಗತಿಯ PDF ಗುರುಭಕ್ತಿ ಅಪ್ಲಿಕೇಶನ್ ನಲ್ಲಿ ಮಾತ್ರ ಲಭ್ಯ ಇರ್ತದೆ. ಇನ್ನು ಬಹಳಷ್ಟು ವಿಷಯಗಳನ್ನ ನಾನು ಸೇರಿಸಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಸಂತಾನ ದೋಷ ನಿವಾರಣೆಗೆ, ಸಾಲ ಬಾಧೆ ನಿವಾರಣೆಗೆ, ಧನ ಪ್ರಾಪ್ತಿಗೆ, ಆಮೇಲೆ ವೈವಾಹಿಕ ಜೀವನದ ಸಮಸ್ಯೆಗೆ. ನೋಡಿ, ವಿವಾಹ ಕಾನ್ಸೆಪ್ಟ್ ಬೇರೆ, ಮದುವೆ ಆದ್ರ ಮೇಲೆ ಬಂದಿರುವಂತ ವೈವಾಹಿಕ ಜೀವನದ ಸಮಸ್ಯೆಗಳು ಬೇರೆ, ಭಿನ್ನಾಭಿಪ್ರಾಯಗಳು ಬೇರೆ, ಇದರಲ್ಲಿ ಯಾರಾದ್ರೂ 3ನೇ ವ್ಯಕ್ತಿಯ ಪ್ರವೇಶ ಇತ್ಯಾದಿಗಳು ಇದು ಬೇರೆ. ಸೊ ಈ ರೀತಿ ಬೇರೆ ಬೇರೆ ವಿಚಾರಗಳಿಗೆ ಬರುತ್ತೆ. ಅಪಘಾತ, ಅಪಮೃತ್ಯು ಇದು ತುಂಬಾ ಜನ ಕೇಳುವಂತ ವಿಚಾರ. ಓಕೆನಾ? ಆಕ್ಸಿಡೆಂಟ್ಸ್ ಗಳು ಇತ್ಯಾದಿಗಳು ಸಂಭವಿಸ್ತಾನೆ ಇದಾವೆ. ನಾವು ಏನೇ ಮಾಡೋದು ಸಂಭವಿಸ್ತಾ ಇದೆ. ಸರಳವಾಗಿ ವೈದಿಕವಾಗಿ ಪರಿಹಾರಗಳು ಯಾವ್ಯಾವ್ದು ನೀವು ಮಾಡ್ಕೋಬಹುದು ಅನ್ನೋದನ್ನ ನಾನು ಕಲಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅಪಮೃತ್ಯು ದೋಷ, ಈ ಅಪಮೃತ್ಯು ದೋಷಕ್ಕೂ ಕೂಡ ನಾನು ಪರಿಹಾರವನ್ನ ಇದರಲ್ಲಿ ಸೇರಿಸಿದ್ದೀನಿ. ಮನೆ ವಿಚಾರ ಆಗಿರ್ಬೋದು, ಕಟ್ಟೋ ವಿಚಾರ ಆಗಿರ್ಬೋದು, ತಗೊಳ್ಳೋ ವಿಚಾರ ಆಗಿರ್ಬೋದು, ಇದಕ್ಕೂ ಕೂಡ ಪರಿಹಾರ ಸೇರಿಸಿದ್ದೀನಿ. ಇದ್ರ ಜೊತೆಗೆ ವಿಶೇಷವಾಗಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸರ್ ಇದು ಕ್ಲಾಸ್ ಮೊದಲೇ ನಡೆದಿತ್ತಾ ಅಂತ ಕೆಲವರು ಕೇಳ್ತೀರಾ. ಹೌದು, ಇದು ಸುಮಾರು 2023ರಲ್ಲಿ ನೇರ ತರಗತಿ ಒಂದು ನಡೆದಿತ್ತು. ಅದರದೇ ರಿಪೀಟ್ ತರಗತಿಯನ್ನ ಈ ಸಲ ನಾವು ಮಾಡ್ತಾ ಇದ್ದೀವಿ. ಆದರೆ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ವಿಷಯಗಳನ್ನ ನಾನು ಸೇರಿಸ್ತಾ ಇದ್ದೀನಿ ಈ ಸಲ. ಸೊ ಎಕ್ಸ್ಟ್ರಾ ವಿಷಯಗಳು ಇರೋದ್ರಿಂದ ಯಾರಿಗೇ ಆಗಿರ್ಲಿ ಉಚಿತವಾಗಿ ಇರೋದಿಲ್ಲ ತರಗತಿ. ಸೊ ದಯವಿಟ್ಟು ತರಗತಿಗೆ ಬರುವವರು ಶುಲ್ಕ ಪಾವತಿ ಮಾಡಿಬಿಟ್ಟೆ ಬರ್ಬೇಕು. ಒಂದು. ಎರಡನೇದು, ಇಚ್ಛೆ ಇದ್ದವರು, ಮನಸ್ಸಿದ್ದವರು ಬನ್ನಿ, ಕಲಿಯಿರಿ. ಮನಸ್ಸಿಲ್ಲದವರು ಪರವಾಗಿಲ್ಲ, ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನಲ್ ನಿಮಗಾಗಿ ಇದೆ. ಖಂಡಿತವಾಗ್ಲೂ 2 ದಿನಕ್ಕೊಂದ್ಸಲ ನನ್ನ ಪರಿಹಾರಗಳು, ಸರಳ ಪರಿಹಾರಗಳು ಈ ಚಾನಲ್ ಬರ್ತಾನೆ ಇರ್ತವೆ. ನಿಮ್ಮ ಸಮಸ್ಯೆಗೆ ಪರಿಹಾರಗಳು ಅಲ್ಲಿ ಕೂಡ ಸಿಗುತ್ತೆ. ಸರ್ ಇಲ್ಲಿ ಕ್ಲಾಸ್ಗೆ ಬಂದು ಇದನ್ನೆಲ್ಲ ತಗೊಂಡು ಹೋಗ್ಬೇಕಂದ್ರೆ ಇಲ್ಲ, ಅಲ್ಲಿ ಕೂಡ ಸಿಗುತ್ತೆ. ಅದನ್ನ ಕೂಡ ತಾವು ನೋಡಿ. ಇಲ್ಲ ಸರ್ ನಮ್ಗೆ ಒಂದು ಲೆವೆಲ್ ಇರುತ್ತೆ ಪರಿಹಾರ ಕ್ರಿಯೆಗಳು ಅಲ್ವಾ. ಒಂದು ಲೆವೆಲ್ ಅಲ್ಲಿ ನಾವು ತೋರಿಸ್ತೀವಿ, ಒಂದು ಲೆವೆಲ್ ಅಲ್ಲಿ ನಾವು ಆ ತರಗತಿನಲ್ಲಿ ಕಲಿಸ್ತೀವಿ, ಒಂದು ಲೆವೆಲ್ ಅಲ್ಲಿ ಪರ್ಸನಲ್ ಅಪಾಯಿಂಟ್ಮೆಂಟ್ ತಗೊಂಡಾಗ ಕೊಟ್ಟಿರ್ತೀವಿ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇದು ಯಾವ್ದು ಹೈಡ್ ಅಂಡ್ ಸಿಕ್ ಪರಿಹಾರಗಳಲ್ಲ. ಇವಾಗ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೋತೀರಾ ಅಂತ ತಿಳ್ಕೊಳ್ಳಿ. ನಿಮ್ಮ ಜಾತಕ ನೋಡಿ, ಯೂಟ್ಯೂಬ್ ಅಲ್ಲಿ ಇದ್ದಂತ ಅದೇ ನಾನು ಕೊಟ್ಟಿರೋ ಪರಿಹಾರಗಳನ್ನೇ ನಾನು ನಿಮಗೆ ಕೊಡ್ತಾ ಕೂತ್ರೆ ಸರಿ ಇದೆಯಲ್ವಾ. ಸೊ ಇದನ್ನ ನೀವು ಯೋಚನೆ ಮಾಡಿ. ಸೊ ಇಲ್ಲಿ ಪರಿಹಾರಗಳು ಚೇಂಜ್ ಮಾಡ್ತೀರಾ ಅಂದ್ರೆ ಹೌದು, ಇಲ್ಲಿ ಪರಿಹಾರ ಇತ್ಯಾದಿಗಳು ಚೇಂಜ್ ಮಾಡ್ತೀವಿ. ಪರ್ಸನಲ್ ಜಾತಕಗಳಿಗೆ ಏನು ಪರಿಹಾರ, ಯೂಟ್ಯೂಬ್ ಅಲ್ಲಿ ಇರೋದು ಜನರಲ್ ಪರಿಹಾರ, ಎಲ್ಲರಿಗೂ ಸೇರಿ ಒಂದು ಪರಿಹಾರ ಕೊಟ್ಟಿರ್ತೀವಿ. ಇಲ್ಲಿ ಪರ್ಸನಲ್ ಜಾತಕಗಳಿಗೆ ಏನು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ನಾವು ತೆಗಿತೀವಿ ಅಂದಾಗ, ಕೊಡ್ತೀವಿ ಅಂದಾಗ ಏನೇನು ಮಾನದಂಡಗಳನ್ನ ನಾವು ಉಪಯೋಗಿಸ್ತೀವಿ, ಯಾವ ರೀತಿ ನಾವು ನೋಡ್ಕೋಬೇಕು. ನಾನು ಮೊದಲೇ ಹೇಳಿದ್ನಲ್ಲ, ಒಂದು ನಿಮ್ಗೆ ಹಿಂಟ್ ಕೊಟ್ಟೆ. ಸಮಸ್ಯೆ ಏನು, ಸಮಸ್ಯೆನೇ ವ್ಯಕ್ತಿ ಅಂದಾಗ ಪರಿಹಾರ ಮಾಡಿ ಪ್ರಯೋಜನ ಇಲ್ಲ.
ಸಮಸ್ಯೆ ಇವಾಗ ನನಗೆ ಉದ್ಯೋಗ ಸಿಗ್ತಾ ಇಲ್ಲ, ನಾನು ಎಲ್ಲೂ ಉದ್ಯೋಗ ಹುಡುಕ್ತಾ ಇಲ್ಲ, ನಾನು ಯಾರ ಹತ್ರನು ಕೇಳ್ತಾ ಇಲ್ಲ, ನಾನು ಎಲ್ಲೂ ಇಂಟರ್ವ್ಯೂಗೆ ಹೋಗ್ತಾ ಇಲ್ಲ, ನಾನು ಬೆಳಿಗ್ಗೆಯಿಂದ ನೈಟ್ ತನಕ ಮನೆಯಲ್ಲೇ ಕೂತಿರ್ತೀನಿ, ಟಿವಿ ನೋಡ್ತಾ ಇರ್ತೀನಿ, ಮೊಬೈಲ್ ನೋಡ್ತೀನಿ, ನಾನು ಎಲ್ಲೂ ಹೋಗ್ತಾ ಇಲ್ಲ, ನನಗೆ ಉದ್ಯೋಗ ಸಿಗ್ತಾ ಇಲ್ಲ. ಪರಿಹಾರ ಮಾಡಲು ಸಿಗುತ್ತಾ? ಅರ್ಥ ಆಯ್ತಾ ನಿಮ್ಗೆ? ಎಲ್ಲಿ ಸಮಸ್ಯೆ? ಫಸ್ಟ್ ಸಮಸ್ಯೆ ಅಂದ್ರೆ ಆ ವ್ಯಕ್ತಿ ಸರಿ ಇಲ್ಲ ಅಂತ ನಾನು ಹೇಳ್ತೇನೆ. ನಾನೇನಂತೀನಿ, ಸಮಸ್ಯೆ ಏನು ಅನ್ನೋದನ್ನ ನೋಡ್ಬೇಕಲ್ಲ ನೀವು. ಸಮಸ್ಯೆನೇ ಇಲ್ಲೇ ಇರೋದು. ಸೊ ಆಗಲ್ಲ. ಇವಾಗ ವೈವಾಹಿಕ ಜೀವನ ಬಂದ್ಬಿಟ್ಟು ಚೆನ್ನಾಗಿರ್ಬೇಕಂತ ಇಬ್ರು ಆಸೆ ಪಡ್ತಾ ಇದ್ದೀರಾ ಅಲ್ವಾ? ಸರ್ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ವಿಚಾರಣೆ ಬೇಡ ಅಂತ ಇದ್ರೆ, ವಿವಾಹನೇ ಬೇಡ ಅಂದ್ರೂ ಕೂಡ ನಾವು ಬೈ ಫೋರ್ಸ್ಲಿ ಮದುವೆ ಮಾಡಿಸ್ಬಿಟ್ಟಿದೀವಿ, ಇವಾಗ ಅಲ್ಲಿ ಬಾಳಲ್ಲ ಅಂತ. ಕೇಳಿದ್ರೆ ಈ ಡೈಲಾಗ್ನ? ಗೊತ್ತಾಯ್ತಾ ನಿಮ್ಗೆ? ಸೊ ಸಮಸ್ಯೆಯ ಡೆಪ್ತ್ ಕೂಡ ನಾವು ಹೋಗೋಣ. ಬರೀ ಸರ್ ನೀವು ಬರೀ ಪರಿಹಾರ ಕ್ರಿಯೆ ಹೇಳ್ತಾ ಕೂತಿರ್ತೀರಾ ಅಂದ್ರೆ ಇಲ್ಲ. ಕ್ಲಾಸಲ್ಲಿ ಬಂದ್ಬಿಟ್ಟು ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಾಕ್ಟಿಕಲ್ ಆಗು ಕೂಡ ನಾನು ಮಾತಾಡ್ತೀನಿ. ಕೆಲವೊಂದು ಹೊಸ ವಿಚಾರಗಳನ್ನ PDF ಅಥವಾ ವಿಡಿಯೋದಲ್ಲಿ ಇಲ್ಲದಿರುವಂತಹ ವಿಚಾರಗಳನ್ನ ಕೂಡ ನಾನು ನಿಮ್ ಜೊತೆ ಮಾತಾಡೋದಕ್ಕೆ ಈ ಸಲ ತಯಾರಾಗಿದ್ದೀನಿ. ಸೊ ದಯವಿಟ್ಟು ತರಗತಿಯ ಆಸಕ್ತಿ ಇದ್ದವರು ನಮ್ಮ ಕಚೇರಿಯ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ ಸರ್ ನಾವು ನೇರವಾಗಿ ಸೇರ್ತೀವಿ ಅಂದ್ರೆ ಓಕೆ, ಇಲ್ಲಿರುವಂತಹ ಗೂಗಲ್ ಪೇ ಅಥವಾ ಫೋನ್ ಪೇ ನಂಬರ್ಗೆ ನೀವು 3000 ಶುಲ್ಕವನ್ನ ಹಾಕಿ ಅದರ ಸ್ಕ್ರೀನ್ ಶಾಟ್ ನ ನಮಗೆ ವಾಟ್ಸ್ಆಪ್ ಮಾಡಿ, ನಾವು ನಿಮ್ಮನ್ನ ತರಗತಿಯ ಗ್ರೂಪ್ಗೆ ಸೇರಿಸ್ತೀವಿ. ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಓಪನ್ ಆಗುತ್ತೆ, ಅದರಲ್ಲಿ ನಿಮ್ಮನ್ನ ಸೇರಿಸಿರ್ತೀವಿ. ತರಗತಿ ಯಾವ ದಿನ ಇರುತ್ತೋ ಆ ದಿನ ರಾತ್ರಿ 7:55 ಸರಿಯಾಗಿ ಅದರಲ್ಲಿ ಝೂಮ್ ಲಿಂಕ್ ಒಂದು ಬೀಳುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿ, ಝೂಮ್ ಆಪ್ ಮೊದಲೇ ಹಾಕೊಂಡು ಇಟ್ಕೊಂಡಿರಿ, ಅದ್ರ ಮೇಲೆ ಟ್ಯಾಪ್ ಮಾಡಿ ಡೈರೆಕ್ಟ್ ಆಗಿ ನೀವು ತರಗತಿಗೆ ಬರ್ತೀರಾ, ಸೇರ್ತೀರಾ. ತರಗತಿಯನ್ನ ನೀವು ನೋಡಬಹುದು. ನೆಟ್ವರ್ಕ್ ಚೆನ್ನಾಗಿರುವಂತ ಜಾಗದಲ್ಲಿ ಕೂತ್ಕೊಳ್ಳಿ. ಅದೇ ರೀತಿ ತರಗತಿಗೆ ಯಾರು ಸೇರ್ತಿರೋ ದಯವಿಟ್ಟು ವಿಡಿಯೋವನ್ನ ಆನ್ ಇಡಿ. ತರಗತಿಗೆ ಸೇರೋಕ್ಕಾಗಲ್ಲ ಸರ್, ಸ್ವಲ್ಪ ನಾವು ಟ್ರಾವೆಲಿಂಗ್ ಅಲ್ಲಿ ಇರ್ತೀವಿ, ನಾವು ಕೆಲಸದಲ್ಲಿ ಇರ್ತೀವಿ, ಬಟ್ ನಿಮ್ಮ ವಿಷಯ ನಮ್ಗೆ ಬೇಕಾಗಿದೆ, ಈ ವಿಚಾರ ನೀವು ನಮ್ಗೆ ಏನ್ ಹೇಳ್ಕೊಟ್ರೋ ಇದು ಯಾಕೋ ನಮ್ಗೆ ಬೇಕು ಅಂತ ನಮ್ಗೆ ಅನಿಸ್ತಾ ಐತೆ, ನಾವು ಜ್ಯೋತಿಷಿಗಳಿದೀವಿ, ನಾವು ಬಂದ್ಬಿಟ್ಟು 4 ಜನರಿಗೆ ಪ್ರೆಡಿಕ್ಷನ್ ಕೂಡ ಮಾಡ್ತಾ ಇದೀವಿ, ಅಥವಾ ನನ್ನ ಮನೆಯ ಸಮಸ್ಯೆಗಳಿಗೆ ನಾನ್ ಪರಿಹಾರವನ್ನ ನೋಡೋದಕ್ಕೆ ಬರ್ತಾ ಇದ್ದೀನಿ ಅನ್ನೋರು ಯಾವ್ದು ಇದ್ರೆ, ಮತ್ತೆ ತರಗತಿಗೆ ಕೂತ್ಕೊಳ್ಳಕ್ ಆಗಲ್ಲ, ಏಜ್ಡ್ ಆಗಿದೆ, ಈ ರೀತಿ ಇದ್ದವ್ರು ಕೂಡ ಆಗಿರ್ಬೋದು, ತಾವು ತರಗತಿಯನ್ನ ಪಡ್ಕೋಬಹುದು. ತರಗತಿ ಮುಗಿದ ನಂತರ ನಾವು ಎಂದಿನಂತೆ ನಿಮ್ಗೆ ಎಲ್ಲರಿಗೂ ಕೊಡೋ ತರ ನಿಮ್ಗೂ PDF ಕೊಡ್ತೀವಿ, ನಿಮಗೂ ವಿಡಿಯೋವನ್ನ ಕೊಡ್ತೀವಿ. ತರಗತಿಗೆ ಬಂದು ಕೂತ್ರೆ ಏನು ಸರ್ ಅಂದ್ರೆ, ಕನಿಷ್ಠ ಪಕ್ಷ ಏನಾದ್ರೂ ಒಂದು ಡೌಟ್ಸ್ ಬರುತ್ತೆ. ನಾವು ಮಾತಾಡಿದ್ ನಿಮ್ಗೆ ಅರ್ಥ ಆಗಿದೆ ಅಥವಾ ನೀವು ಮಾತಾಡಿದ್ದೆಲ್ಲ ನನಗೆ ಅರ್ಥ ಆಗುತ್ತೆ ಅನ್ನೋದು ಏನಿಲ್ವಲ್ಲ, ಕೆಲವೊಂದು ಡೌಟ್ಸ್ ಗಳು ಬರುತ್ತೆ. ಆ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇರ್ತೀನಿ. ಸೊ ನೀವು ತರಗತಿಗೆ ಸೇರಿದಾಗ ನನ್ನ ಜೊತೆನೂ ಕೂಡ ನೇರವಾಗಿ ಮಾತಾಡ್ಬೋದು, ವೈಯಕ್ತಿಕ ಪ್ರಶ್ನೆಯನ್ನ ಅಲ್ಲ. ಸೊ ತರಗತಿಯ ಒಂದು ಆಸಕ್ತಿ ಇದ್ದವರು ಇದೇ ಶನಿವಾರ, ಭಾನುವಾರ ಮತ್ತು ಸೋಮವಾರ ನಮ್ಮ ತರಗತಿಗೆ ಸೇರಿ, ಮತ್ತೆ ನಾವ್ ಏನ್ ವಿಷಯವನ್ನ ಕೊಡ್ತಾ ಇದೀವಿ ಅದನ್ನ ತಗೊಂಡು ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳನ್ನ ನೀವೇ ಪರಿಹಾರ ಮಾಡಿಕೊಳ್ಳಿ. ಅರ್ಥ ಆಯ್ತಲ್ವಾ? ಸೊ ಇದು ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿ ಪಾತ್ರವನ್ನ ನಿರ್ವಹಿಸುತ್ತೆ. ನಿಮ್ಮ ಜೀವನವನ್ನ ಬದಲಾಯಿಸುವಂತ ಒಂದು ಕೆಲಸವನ್ನ ಈ ವಿಚಾರಗಳು ಮಾಡ್ತವೆ. ಎಲ್ರಿಗೂ ಒಳ್ಳೇದಾಗ್ಲಿ.